ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮತ್ತೊಂದು ಕಡೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ದೆಹಲಿ ಪರೇಡ್ಗೆ ಮೊದಲ ಬಾರಿ ಗೆದ್ದಂತಹ ಶಾಸಕರು ತಯಾರಾಗಿದ್ದಾರೆ. 35 ಶಾಸಕರು ಪರೇಡ್ ನಡೆಸೋದರ ಮುಖೇನ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇವರ ಬೇಡಿಕೆ ಕೂಡ ಅದೇ ಇರೋದು. 5 ಮಂದಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ಬಿಗಿ ಪಟ್ಟನ್ನು ಹಿಡ್ಕೊಂಡಿದ್ದಾರೆ. ದೆಹಲಿಗೆ ತೆರಳಿ ನಾಯಕರನ್ನ ಭೇಟಿ ಮಾಡಿ ತಮ್ಮ ಬಲ ಪ್ರದರ್ಶನಕ್ಕೆ ಈಗ ಶಾಸಕರು ನಿರ್ಧಾರ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಈ ಒಂದು ಮನವಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದು ಕಡೆ MLCಗಳು ಕೂಡ ಅನೇಕ ಜನ ಹಿರಿಯರಿದ್ದಾರೆ ಪರಿಷತ್ನಲ್ಲಿ. 5 ಸಚಿವ ಸ್ಥಾನವನ್ನು ನೀವು ಕೊಡಬೇಕು ಪರಿಷತ್ ಸದಸ್ಯರಿಗೆ ಅಂತ ಆ ಬೇಡಿಕೆ ಇಟ್ಟು ಪತ್ರವನ್ನು ಬರೆದಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಮೊದಲ ಬಾರಿ ಗೆದ್ದಂಥ ಶಾಸಕರು, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರೆಲ್ಲ ಶಾಸಕರು ಮೊದಲ ಬಾರಿ ಗೆದ್ದಿದ್ದಾರೋ ಅವರನ್ನು ಗಮನಿಸ್ತಾ ಇದ್ದೀರಿ. ಸೊ ಅವರ ಸಹಿ ಉಳ್ಳಂಥ ಪತ್ರ ಕೂಡ ಈಗಾಗಲೇ ಹೈಕಮಾಂಡ್ ತಲುಪಿತ್ತು. ಆ್ಯಂಡ್ ಈಗ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ದೆಹಲಿಗೆ ತೆರಳಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಭೇಟಿಯಾಗಿ ಅವರ ಮುಂದೆ ತಮ್ಮ ಬಲ ಪ್ರದರ್ಶನ ಮಾಡಲಿಕ್ಕೆ ಈಗ ಮೊದಲ ಬಾರಿ ಗೆದ್ದಂಥ ಶಾಸಕರು ತಯಾರು ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಮೊದಲ ಬಾರಿಗೆ ಗೆದ್ದಂಥ ಕಾಂಗ್ರೆಸ್ ಶಾಸಕರು ಈ ರೀತಿಯಾಗಿ ಬಲ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪರ್ಯಾಯ ಬಣದ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಶಾಸಕರು ಸಜ್ಜಾಗಿರುವಂಥದ್ದು. ಅಂದರೆ DCM DK ಶಿವಕುಮಾರ್ ಅವರ ಟೀಮ್, CM ಸಿದ್ದರಾಮಯ್ಯನವರ ಟೀಮ್, ಇದನ್ನು ಪ್ರತ್ಯೇಕಿಸಿ ಹೊಸಬರು ಯಾರೆಲ್ಲ ಮೊದಲ ಬಾರಿ ಗೆದ್ದಿದ್ದಾರೋ ಅವರದೇ ಒಂದು ಟೀಮ್ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಅಥವಾ ಆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಯ ಒಂದು ಅಂಶವನ್ನು ಕೂಡ ಅವರು ಇಟ್ಕೊಂಡು ಜೊತೆಗೆ ತಮ್ಮ ಒಗ್ಗಟ್ಟನ್ನು ಹೈಕಮಾಂಡ್ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ದೆಹಲಿಗೆ ಅವರು ಯಾತ್ರೆಯನ್ನು ಕೈಗೊಳ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪುನಾರಚನೆ ಆಗಬೇಕು, ಆದಂಥ ಸಂದರ್ಭದಲ್ಲಿ ನಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು ಅವರ ಡಿಮ್ಯಾಂಡ್ ಆಗಿದೆ. ತಮ್ಮ ತಂಡಕ್ಕೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ಒಂದು ಬಲವಾದ ಮನವಿಯನ್ನು ಅವರು ಹೈಕಮಾಂಡ್ ಮುಂದೆ ಮಂಡಿಸೋರಿದ್ದಾರೆ. ತಮ್ಮ ವಾದವನ್ನು ಮಂಡಿಸೋಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಎಷ್ಟು ಜನ ಮೊದಲ ಬಾರಿ ಗೆದ್ದು MLAಗಳಾಗಿದ್ದಾರಲ್ಲ ಅವರಲ್ಲಿ ಕನಿಷ್ಠ ಪಕ್ಷ 5 ಮಂದಿಗೆ ಸಚಿವ ಸ್ಥಾನವನ್ನು ಪುನಾರಚನೆಯ ಸಂದರ್ಭದಲ್ಲಿ ನೀಡಲೇಬೇಕು ಅನ್ನುವಂಥ ಬಿಗಿ ಪಟ್ಟನ್ನು ಅವರು ಹೊಂದಿರುವಂಥದ್ದು. ಸೊ ಇದಕ್ಕೆ ಯಾವೆಲ್ಲ ಪ್ರಿಪರೇಷನ್ಸ್ಗಳು ಬೇಕೋ ಅದೆಲ್ಲವನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ದೆಹಲಿಗೆ ಭೇಟಿ ಕೊಟ್ಟು ಎಲ್ಲ ಮೊದಲ ಬಾರಿ ಗೆದ್ದಂಥ MLAಗಳು ಕಾಂಗ್ರೆಸ್ ನಾಯಕರ ಮುಂದೆ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದರ ಜೊತೆಗೆ ಈಗ ಪುನಾರಚನೆ ಆಗಬೇಕು, ನಾಯಕತ್ವ ಗೊಂದಲ ಏನಿದೆ ಅದಕ್ಕೂ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು ಹೈಕಮಾಂಡ್ ಅನ್ನುವಂಥ ಬೇಡಿಕೆಯನ್ನು ಅವರು ಇಟ್ಕೊಂಡು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆದರೆ ಇವರ ಬೇಡಿಕೆಗೆ ಹೈಕಮಾಂಡ್ ಏನು ಹೇಳುತ್ತೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.